ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯ ಅವರ ಆಚಾರ್ಯ ಚಾಣಕ್ಯ ಕಾದಂಬರಿಯನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲನೆಯ ಅಧ್ಯಾಯ. ಇವನಾರು. ಭಾರತ ದೇಶದ ಮಹಾಪುರುಷರಲ್ಲಿ ಋಷಿಮುನಿಗಳ ವರ್ಗಕ್ಕೆ ಸೇರಬಲ್ಲ ಯೋಗ್ಯತೆ ಇದ್ದವನು ಇವನು. ಅವರ ಐತಿಹಾಸಿಕ ಕಾಲಾನಂತರ ಇವನು ಹುಟ್ಟಿ ಬಂದು ಧರ್ಮ ಸಂರಕ್ಷಕನಾಗಿದ್ದನ್ನು ಇಂದು ಬಹುಜನ ನಂಬಲೊಲ್ಲರು. ಆದರೆ ಇವನು ಇದ್ದು ಬಾಳಿ ಬದುಕಿ ಧರ್ಮಕ್ಕೆ ದೇಶಕ್ಕೆ ದೇಹ ಸವೆಸಿ ತನ್ನೆಲ್ಲವನ್ನೂ ಕೊಟ್ಟು ಹೋದದ್ದು ನಿಜ. ಭಾರತದ ಇಂದಿನ ಮೂಢ ಪ್ರಜೆ ಸಂಪೂರ್ಣ ಮರೆತ ಮಹಾನುಭಾವರಲ್ಲಿ ಇವನು ಅಗ್ರಗಣ್ಯ. ಆದರೆ ಇಂದು ಬೇಕು ನಮಗೆ ಅವನ ನೆನಪು. ಆನೆಗಳನ್ನು ಕೊಲ್ಲುವವರನ್ನು ಕೊಲ್ಲಬೇಕು ಎಂದು ಅವನು ಈ ಬಗ್ಗೆ 2200 ವರ್ಷಗಳ ಹಿಂದೆಯೇ ಬರೆದಿದ್ದ. ಅಂಥವರನ್ನು ನಿರ್ದಯನಾಗಿ ಬೇಟೆಯಾಡಿಸಿ ಕಂಟಕ ಕಿತ್ತು ರಾಷ್ಟ್ರವನ್ನು ಬಲಪಡಿಸುವ ವಿಧಾನಗಳನ್ನು ವಿಧಿಸಿ ಆಚರಿಸಿ ತೋರಿ ಮಹಾನ್ ಸಾಮ್ರಾಜ್ಯವೊಂದರ ಸಂಸ್ಥಾಪಕನಾದ ವಿರಕ್ತ ಬ್ರಾಹ್ಮಣ ಅವನು. ಸತ್ತ ಆನೆಗಳ ಜೋಡಿದಂತಗಳನ್ನು ತಾವೇ ಸತ್ತದ್ದವುಗಳನ್ನು ಸ್ವಪ್ರೇರಣೆಯಿಂದ ಸರ್ಕಾರಕ್ಕೆ ತಂದು ಒಪ್ಪಿಸಿದ ವನವಾಸಿ ಜನಕ್ಕೆ 4 ಕಾಲು ಪಣ ಅದನ್ನು ಬಹುಮಾನ ಕೊಡಬೇಕೆಂಬ ದಂತರಕ್ಷಣೆಯ ದಿಟ್ಟ ಪ್ರೋತ್ಸಾಹದ ಹೆಜ್ಜೆಯನ್ನು ಅವನು ಇಟ್ಟು ತೋರಿದ. ಆ ಹಣಕ್ಕೆ ಇಂದು ಎಷ್ಟು ಬೆಲೆಯಾಗಿರಬೇಡ. 1 ಪಣ ಎಂದರೆ ಹಿಂದಿನ 1 ಬೆಳ್ಳಿ ರೂಪಾಯಿ ಕಾಲದ 7.5 ರೂಪಾಯಿಗಳಷ್ಟು ಮೊತ್ತ. ಅಷ್ಟು ಉದಾರ ನೀತಿ ಪ್ರಾಮಾಣಿಕ ಬಡವರ ಬಗೆಗೆ. ಕಲಬೆರಕೆ ಮಾರಾಟಗಾರರಿಗೆ ಧಾನ್ಯ, ಎಣ್ಣೆ, ಉಪ್ಪು, ಸುಗಂಧ ದ್ರವ್ಯಗಳು, ಔಷಧಿಗಳು ಇವುಗಳಿಗೆ ಕಡಿಮೆ ಬೆಲೆಯ ಅದೇ ಬಣ್ಣದ ಬೇರೆ ವಸ್ತುಗಳನ್ನು ಬೆರೆಸಿ ಮಾರುವವರಿಗೆ 12 ಪಣ ದಂಡವನ್ನು ವಿಧಿಸಿ ಅವರಿಗೆ ಸಿಂಹ ಸ್ವಪ್ನವಾಗಿ ಇಂಥ ವಂಚಕರ ಸಮೂಹದಲ್ಲಿ ಅಪ್ರಿಯನಾಗಿ ಅವರಿಂದ ನಿರ್ದಯನೆಂದು ಬೈಸಿಕೊಂಡವನೂ ಇವನೇ. ನಿಷ್ಕಾರಣ ಬೆಲೆ ಏರಿಸಿ ಆ ಬೆಲೆಗೆ ಜನ ವಸ್ತುಗಳನ್ನು ಕೊಳ್ಳುವಂತೆ ಅಪ್ರತ್ಯಕ್ಷ ಬೆದರಿಕೆಯೊಡ್ಡಿ ತಾವೇ ಗುಂಪುಗೂಡಿ ಬೇರೆಡೆ ಅವನ್ನು ಮಾರಲಿಕ್ಕೂ ಪುಡಿವರ್ತಕರಿಗೆ ಅವಕಾಶ ಕೊಡದ ಅನಧಿಕೃತ ವ್ಯಾಪಾರಿ ಸಂಘಕ್ಕೂ ಅವರ ದುಷ್ಟ ನಡವಳಿಕೆಗಳಿಗೂ 1000 ಪಣ ದಂಡ ಹಾಕಿ ಇವನು ಎಷ್ಟು ದುಷ್ಟ ವರ್ತಕರನ್ನು ಮುಳುಗಿಸಿದ್ದನೋ. ತೋರಿಸುವುದೊಂದು ಮಾಲು, ಮಾರುವುದನ್ನಿನ್ನೊಂದು ಎಂಬ ವರ್ತಕರ ಜಾಡ್ಯಕ್ಕೆ ಇವನಂತೆ ಮದ್ದು ಕೊಡಬಲ್ಲವರು ಹಿಂದೆ ಇರಲಿಲ್ಲ, ಮುಂದೆ ಬರಲಾರರು. ಆ ಬೆಲೆಯ ವಸ್ತುಗಳ 16ರಷ್ಟು ಅಥವಾ ಇನ್ನೂ ಹೆಚ್ಚು ದಂಡ ಹಾಕಿ ರಾಜಾದಾಯಕ್ಕೆ ಬಾಯಿಟ್ಟ ವಂಚಕರನ್ನು ನಿಗ್ರಹಿಸಿ ರಾಷ್ಟ್ರದ ಬೊಕ್ಕಸವನ್ನು ಬೆಳೆಸಿ ರಕ್ಷಿಸಿದ ಧೀರನೂ ಈತನೇ. ಆಳುಗರಿಗೆ ಸ್ವಂತ ಪ್ರಿಯವೆಂಬುದಿಲ್ಲ, ಪ್ರಜೆಗಳ ಪ್ರಿಯವೇ ಅವರ ಹಿತ ಎಂಬ ನೀತಿಯನ್ನು ರೂಪಿಸಿ ಆದರ್ಶ ದೊರೆಯ ಚಿತ್ರವನ್ನಿಟ್ಟು ಆ ದೊರೆಗೆ ದಿನಕ್ಕೆ ರಾತ್ರಿ 3 ಗಂಟೆಗೆ ಮೀರಿ ವಿಶ್ರಾಂತಿ ಇರದಂತೆ ಅವನ ದೈನಂದಿನ ಜೀವನ ರೀತಿಯನ್ನು ಕಲ್ಪಿಸಿ ಅವನನ್ನು ದುಷ್ಟ ಮಂತ್ರಿಗಳಿಂದ, ದುಷ್ಟ ರಾಣಿಯರಿಂದ, ದುಷ್ಟ ಸೇನಾಪತಿಗಳಿಂದ, ಪರರಾಷ್ಟ್ರದ ಗೂಢಚಾರರಿಂದ, ದುಷ್ಟ ಅಡಿಗೆಯವನಿಂದ, ದುಷ್ಟ ವೈದ್ಯನಿಂದ ರಕ್ಷಿಸುವ ಉಪಾಯಗಳನ್ನೂ ಆ ದುಷ್ಟರನ್ನು ಪತ್ತೆ ಹಚ್ಚುವ ವಿಧಾನಗಳನ್ನೂ ಬರೆದಿಟ್ಟು ಅದನ್ನು ಮಾಡಿ ತೋರಿಸಿ ರಾಷ್ಟ್ರಭಕ್ತಿಯ, ರಾಷ್ಟ್ರ ರಕ್ಷಣೆಯ ಬಗೆ ಬಗೆಯ ವಿಧಾನಗಳನ್ನು ಸದಾ ಚಿಂತಿಸಿದ ಮಹಾಪುರುಷ ಇವನು. ರಾಷ್ಟ್ರಕ್ಕೆ ಹಾನಿಕರವಾದ ವಿಲಾಯತಿಯ ಮದ್ಯ, ವಿಷ ಮೊದಲಾದವನ್ನು ಸ್ವದೇಶಿ ಪದಾರ್ಥಗಳಿಗಿಂತ ಉತ್ಕೃಷ್ಟವಲ್ಲದ ಆದರೆ ಹೆಚ್ಚು ಬೆಲೆಯ ಪರದೇಶಿ ವಸ್ತುಗಳನ್ನೂ ಎಂದೆಂದೂ ಆಮದು ಮಾಡಬಾರದೆಂಬ ಉಗ್ರ ಶಾಸನವೂ ಇವನದೇ. ಆಮದು ಏನಿದ್ದರೂ ತೀರ ಅವಶ್ಯ ಉಪಕಾರವೆನಿಸಿದ ಬೀಜಧಾನ್ಯ, ಔಷಧಿ ಮುಂತಾದವು ಎಂದು ವಿಂಗಡಿಸಿ ಹೆಸರಿಸಿ ಅವಕ್ಕೆ ತೆರಿಗೆ ವಿನಾಯಿತಿಗಳನ್ನೂ ಅವನು ನೀಡಿದ್ದ. ವಿವಾಹೋಪಯುಕ್ತ ಸಾಮಗ್ರಿಗಳು, ಗಂಡನೊಡನೆ ಸಂಸಾರಕ್ಕೆ ಹೊರಟ ಹೆಣ್ಣಿನ ಅವಶ್ಯ ವಸ್ತುಗಳು, ಅನ್ನದಾನ ಗೃಹದ ವಸ್ತುಗಳು, ಬಾಣಂತಿಯರಿಗೆ ಉಪಯುಕ್ತವಾಗುವ ಬೆಣ್ಣೆ, ತುಪ್ಪ ಮುಂತಾದ ಸಾಮಗ್ರಿಗಳಿಗೆ ಸಂಪೂರ್ಣ ವಿನಾಯಿತಿ ನೀಡಿ ದಂಡ್ಯಾದಂಡ್ಯ ವಸ್ತು ವಿವೇಕವಿಟ್ಟು ಬಡವರನ್ನು ತೆರಬಾರದ ಭಾರದಿಂದ ರಕ್ಷಿಸಿದ ಬಡವರ ದೈವ ಇವನು.
ಈ ಹೆಸರಲ್ಲಿ ನುಣುಚಿ ಸರ್ಕಾರವನ್ನು ವಂಚಿಸುವವರನ್ನು ಅವನ ಲಕ್ಷಾಂತರ ಗೂಢಚಾರರು ಪರಿಪರಿಯಿಂದ ಕಣ್ಣಿಟ್ಟು ಕಂಡು ವರದಿ ಮಾಡಿ ಅತಿಕ್ರಮಣಕ್ಕೆ ಅವಕಾಶವಿರದಂತೆ ಮಾಡಿದ್ದರು. ಗೂಢಚಾರರ ಮೇಲೂ ಗೂಢಚಾರರನ್ನಿಟ್ಟಿದ್ದ ಇವನು ಎಷ್ಟು ಚಾಣಾಕ್ಷ! ಎತ್ತರದ ಪರೀಕ್ಷೆಗಳಲ್ಲಿ ಸಿಕ್ಕಿಬಿದ್ದವರಿಗೆ ಮರಣವೇ ಮೊದಲಾದ ಶಿಕ್ಷೆ. ಆಸ್ತಿಯ ಮುಟ್ಟುಗೋಲು ಕಾದಿದ್ದವು. ಅದು ಸರ್ವಾಧಿಕಾರವೆನಿಸಿದ್ದರೂ ಜನಹಿತವೇ ಅವನ ಆಡಳಿತದ ಉಸಿರಾಗಿತ್ತು. ಅವನು ಹುಟ್ಟಿದ್ದು ಮಲಬಾರಿನ ಸಮೀಪ ತಮಿಳುನಾಡಿನ ಅಜ್ಞಾತ ಹಳ್ಳಿಯೊಂದರಲ್ಲಿ. ಬೆಳೆದದ್ದು ಎಲ್ಲೆಂದು ಗೊತ್ತಿಲ್ಲ. 4 ವೇದಗಳೂ ಅವನಿಗೆ ಕಂಠಸ್ಥ. ಸಾಮವೇದಿಯಾಗಿಯೂ ಅಥರ್ವವೇದವನ್ನು ವಿಶೇಷ ಅಭ್ಯಸಿಸಿದ್ದ ವ್ಯವಹಾರ ಚತುರನೀತ. ವೇದಕ್ಕೆ ಮೀರಿದ ಧರ್ಮವಿಲ್ಲವೆಂದೂ ವೇದವನ್ನು ಮೀರಿದವರಲ್ಲಿ ಧರ್ಮವಿರಲಾರದೆಂದೂ ಬರೆದರೂ ಪಾರಲೌಕಿಕ ಉಪಯುಕ್ತ ಧರ್ಮಕ್ಕಿಂತ ರಾಜಾಯತ್ತವಾದ ಲೋಕ ವ್ಯವಹಾರದ ಮರ್ಯಾದಾ ಪಾಲನೆಯೇ ಹೆಚ್ಚು ಮುಖ್ಯವೆಂದು ಬರೆದಿಟ್ಟು ಆಚರಿಸಿದ ಪ್ರಾಜ್ಞ ಪ್ರಗತಿಶೀಲ ಆಡಳಿತಗಾರನೀತ. ಶಸ್ತ್ರವಿದ್ಯೆ ಶಾಸ್ತ್ರಗಳೆಲ್ಲದರ ಪೂರ್ಣ ಜ್ಞಾನ ಅನುಷ್ಠಾನ, ಲೋಹ ವಿಜ್ಞಾನ, ಮಣಿ ಮಂತ್ರ ಔಷಧ ವಿದ್ಯೆಗಳ ಸಂಪೂರ್ಣ ಪರಿಣಿತಿ, ಅಭಿಚಾರ ವಿದ್ಯೆ, ವಿಷವಿದ್ಯೆ, ಇಂದಿನವರೆಗೆ ಗೊತ್ತಿರದ ಇನ್ನೆಷ್ಟೋ ವಿದ್ಯೆಗಳು ಬೆರಗುಗೊಳಿಸುವಂತಹವು, ಇವೆಲ್ಲದರ ವಶೀಕರಣ, ಶಿಲ್ಪ, ಆಯುರ್ವೇದ ರಸವಿದ್ಯೆ, ದುರ್ಗರಚನೆ, ಸೇನಾ ನಿರ್ಮಾಣ, ರಾಜನೀತಿ, ಅರ್ಥಶಾಸ್ತ್ರ ಎಲ್ಲದರಲ್ಲೂ ಪರಿಚಯವಲ್ಲ ಸಿದ್ಧಹಸ್ತನಿವನು. ಇಷ್ಟು ವ್ಯವಹಾರ ಕುಶಲನೂ ರಾಷ್ಟ್ರ ನಿರ್ಮಾಪಕನೂ ಶತ್ರುಭಯಂಕರನೂ ಆಗಿಯೂ ಇವನ ವಿರಕ್ತಿ ವರ್ಣನಾತೀತ. ಇವನೆಂದೂ ದಾನ ಸ್ವೀಕಾರ ಮಾಡಿದವನಲ್ಲ ಎಂದು ಇವನ ಸ್ವಂತ ಶಿಷ್ಯ ಕಾಮಂದಕನು ಪ್ರಮಾಣಿಸಿದ್ದಾನೆ. ಚಕ್ರವರ್ತಿಯ ಪ್ರಧಾನಿಯಾಗಿ ಗುರುಭಾರವನ್ನು ಹೊತ್ತಾಗಲೂ ಅವನಿಂದಲೂ ಒಂದು ಕವಡೆಯಷ್ಟು ಸಂಬಳ ಪಡೆಯಲಿಲ್ಲ. ನಿತ್ಯ ಅಧ್ಯಯನ, ಅಧ್ಯಾಪನ, ಅಗ್ನಿಹೋತ್ರಗಳನ್ನು ಬಿಡದೆ ಶಿಷ್ಯಾರ್ಜಿತಗಳಾದ ವಸ್ತುಗಳಿಂದ ಮಾತ್ರ ಜೀವನ ಸಾಗಿಸುತ್ತಾ ಸರ್ಕಾರಿ ಅಧಿಕಾರಿಗಳು ಅನುಕರಿಸಲು ಅತಿ ಎತ್ತರದ ಧ್ಯೇಯಗಳನ್ನು ಸ್ವಯಂ ಆಚರಿಸಿ ತೋರಿ ಇಂದಿನವರು ಎಂದೂ ಅವನೆತ್ತರಕ್ಕೇರದಷ್ಟು ಪ್ರಾಮಾಣಿಕತೆ, ರಾಷ್ಟ್ರನಿಷ್ಠೆ, ಸ್ವೇಚ್ಛತೆಗಳನ್ನು ಆದರ್ಶನಾಗಿ ಬದುಕಿ ಇಂದಿನ ಅಂಧಕಾರಕ್ಕೂ ದೀಪಪ್ರಾಯನಾದ ವಿಸ್ಮಯಕಾರಕ ವ್ಯಕ್ತಿತ್ವ ಇವನದು. ಮೊನ್ನೆಯ ದಿವಾನ್ ವಿಶ್ವೇಶ್ವರಯ್ಯನವರು, ಚಕ್ರವರ್ತಿ ರಾಜ ಗೋಪಾಲಾಚಾರ್ಯರು ಇವನು ಜ್ಯೋತಿರ್ಮಯ ವ್ಯಕ್ತಿತ್ವದ ಅಗ್ನಿಶಿಖೆಯ ಕಿಡಿಗಳೆಂಬಂತೆ ತೋರುವಂತೆ ಅವರನ್ನೂ ಪ್ರೇರಿಸಿ ಚಿರಂತನ ಸ್ಫೂರ್ತಿಯಾಗಿದ್ದ ಪ್ರಾಚೀನ ಪುಣ್ಯಪುರುಷ. ಇವನಾರೆಂಬ ಕುತೂಹಲ ನಿಮಗೆ ಇಲ್ಲವೇ? ಕೇಳಿ. ಅವನೇ ಆಚಾರ್ಯ ಚಾಣಕ್ಯ. ಚಣಕನ ಮಗ ಎಂಬ ರೂಢಿಯ ಅರ್ಥದಲ್ಲಿ ಅವನು ಹಾಗೆ ಕರೆಯಲ್ಪಟ್ಟರೂ ತಂದೆ ತಾಯಿ ಇಟ್ಟ ಹೆಸರು ವಿಷ್ಣುಗುಪ್ತ ಎಂದು. ಪರಂಪರೆಯಿಂದ ಶುದ್ಧಾಚಾರದ ಅವ್ಯಭಿಚರಿತ ವಿಷ್ಣುಭಕ್ತಿ ಈ ಮನೆತನದಲ್ಲಿದ್ದದ್ದಕ್ಕೆ ಇದು ಸಾಕ್ಷಿ. ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವನು ಎಂಬುದು ಈ ಹೆಸರಿನ ಅರ್ಥ. ಕುಟಲ ಗೋತ್ರದವನಾಗಿ ಕೌಟಲನೆಂಬುದು ಒಂದು ಅನ್ವರ್ಥನಾಮ ಇವನಿಗೆ. ಅದನ್ನು ಹೇಳಲು ಬಾರದವರೋ, ಅವನಿಗಾಗದವರೋ, ಅವನಿಂದ ದಂಡಿಸಲ್ಪಟ್ಟ ವಂಚಕರ ಜಾಲವೋ, ಅವನು ಎತ್ತಿ ಹಿಡಿದ ವೈದಿಕ ಧರ್ಮ ಮೌಲ್ಯಗಳನ್ನು ದ್ವೇಷಿಸಿದವರೋ ಅವನನ್ನು ಕೌಟಿಲ್ಯ ಎಂದು ಜರೆದರು. ವ್ಯಾಕರಣ ಶುದ್ಧವಲ್ಲದ ಈ ಹೆಸರೇ ಜನಸಾಮಾನ್ಯರಲ್ಲಿ ಬಾಯಲ್ಲಿ ಉಳಿಯಿತೆಂದರೆ ಶಿಸ್ತನ್ನು, ಕಟ್ಟುನಿಟ್ಟನ್ನು ಅಂದೂ ಎಷ್ಟು ಜನ ದ್ವೇಷಿಸಿದರು ಊಹಿಸಿ. ಅವನುದಿಸಿದ ಕಾಲ ನಮ್ಮ ದೇಶಕ್ಕೆ, ಸಂಸ್ಕೃತಿಗೆ ಮಹಾಭಯಂಕರ ಕಾಲವಾಗಿತ್ತು. ಸನಾತನ ಧರ್ಮಕ್ಕೆ ಗ್ರಹಣ ಹಿಡಿದು ಅದರ ಮೌಲ್ಯಗಳು ಮಸಕಾಗಿ ಅಪಹಾಸ್ಯಕ್ಕೀಡಾಗಿದ್ದವು. ವೇದವನ್ನೂ ವೇದಾರ್ಥ ರಕ್ಷಕರನ್ನೂ ತ್ಯಾಗ, ಶೀಲ, ಸಂಯಮ, ದೇವರು, ಪುಣ್ಯಪಾಪ, ಪರಲೋಕಗಳನ್ನು ಹೀಗಳೆಯುವ ಧರ್ಮಗಳು ತಲೆ ಎತ್ತಿ ಜನರಿಗೆ ಬದುಕಲು ಗುರಿ ತಿಳಿಯದೆ ಗೊಂದಲವಾಗಿತ್ತು. ಬುದ್ಧ, ಮಹಾವೀರರು ಕ್ಷತ್ರಿಯರಾಗಿ ಜನಿಸಿಯೂ ಕ್ಷತ್ರವರ್ಣವನ್ನು ತ್ಯಜಿಸಿ ಸನ್ಯಾಸ ಧರ್ಮವೇ ಶ್ರೇಷ್ಠವೆಂದು ಬೋಧಿಸಿ ಇಡೀ ಮಗಧ ರಾಜ್ಯವೇ ವಿಹಾರವಾಗಿ, ಭಿಕ್ಷುಕುಗಳ ತಾಣವಾಗಿ, ಬೀದಿಗೊಂದು ಬಸದಿ, ಮಠ,
ಊರಿಗೊಬ್ಬ ಜಗದ್ಗುರು, ಓಣಿಗೆ 100 ಭಿಕ್ಷುಕರು ಆಗಿಬಿಟ್ಟರು. ಅವರು ಮಹಾಸಮಾಧಿ ಹೊಂದಿದ ಮುಂದಿನ ಶತಮಾನದಲ್ಲೇ ಆಚಾರ್ಯ ಚಾಣಕ್ಯನ ಅವತಾರವಾಗಿ ಎಂಥ ರಾಷ್ಟ್ರೀಯ ಸಮಸ್ಯೆಗಳನ್ನು ಅವನು ಎದುರಿಸಬೇಕಾಯಿತೆಂದು ಊಹಿಸಿರಿ. ಸನ್ಯಾಸಿಗಳ ಬಗೆಗೆ ಆಚಾರ್ಯ ಚಾಣಕ್ಯನು ಬರೆದಿರುವ ಕಠಿಣ ವಾಕ್ಯಗಳಿಂದ ಆ ಗೊಂದಲವನ್ನರಿಯಬಹುದು. ಹೆಂಡತಿ ಮಕ್ಕಳಿಗೆ ಜೀವನಾಧಾರವನ್ನೇರ್ಪಡಿಸದೆ ಸನ್ಯಾಸ ತೆಗೆದುಕೊಳ್ಳುವವನಿಗೆ ಮತ್ತು ಸ್ತ್ರೀಯರನ್ನೂ ಸನ್ಯಾಸಿಗಳನ್ನಾಗಿ ಮಾಡುವವನಿಗೆ, ಹಾಗೆ ಪ್ರೇರೇಪಿಸುವವನಿಗೆ 250 ಪಣ ದಂಡ ವಿಧಿಸಬೇಕು. ಮೈಥುನ ಶಕ್ತಿ ಕಳೆದುಕೊಂಡ ಮೇಲೆ ಮಾತ್ರ ಗಂಡಸು ಧರ್ಮಶಾಸ್ತ್ರ ರೀತ್ಯ, ಅದು ನ್ಯಾಯಾಧಿಪತಿಯ ಅಪ್ಪಣೆ ಪಡೆದ ಮೇಲೆಯೇ ಸನ್ಯಾಸವನ್ನು ಸ್ವೀಕರಿಸಬಹುದು. ಹೀಗೆ ಅಪ್ಪಣೆ ಪಡೆಯದೆ ಸನ್ಯಾಸಿಯಾದವನನ್ನು ಸೆರೆಮನೆಯಲ್ಲಿ ಬಂಧಿಸಿಡಬೇಕು ಎಂಬ ಈ ವಿಧಿ ಹುಟ್ಟಬೇಕಾದರೆ ಸನ್ಯಾಸಿಗಳ ಹಾವಳಿ ಬಹಳ ಆಗಿ, ದುಡಿಯದೆ ಉಣ್ಣುವವರ ಸಂಖ್ಯೆಯೂ, ಸನ್ಯಾಸಿ ವೇಷದ ವಾಮಾಚಾರಿಗಳ ಪಿಡುಗೂ, ಜನರಿಗೆ ಅವರಿಂದ ಮಾದಕ ವಸ್ತುಗಳ ಚಟವೃದ್ಧಿಯೂ, ನರಬಲಿಯ ಅತ್ಯಾಚಾರವೂ, ಸದ್ಗೃಹಸ್ಥ ಪೀಡೆಯೂ, ಸುಲಭವಾಗಿ ಬದುಕಲು ಅವರನ್ನು ನಂಬಿಸಿ ಸುಲಿಯಲು, ಸುಲಭ ಗೌರವ ಗಿಟ್ಟಿಸಲು ಕಾಷಾಯವೇ ಉಪಾಯವೆಂಬ ಕುಟಿಲ ಬುದ್ಧಿಯೂ ಬೆಳೆದು, ದುಡಿಮೆಯ ಗೌರವ, ದುಡಿಮೆಯಿಂದಲೇ ರಾಷ್ಟ್ರ ಬೆಳೆಯುವುದೆಂಬ ನೀತಿಯಲ್ಲಿ ಶ್ರದ್ಧೆಗಳು ಕಳೆದು, ಇಡೀ ರಾಷ್ಟ್ರವೇ ಸೋಮಾರಿತನದ ಕುಂಭೀಪಾಕಕ್ಕೆ ಇಳಿದಿತ್ತು. ದೇವ ಋಷಿ ಪಿತೃಋಣಗಳನ್ನು ತೀರಿಸದೆ, ವಿವಾಹವೇ ಆಗದೆ, ಅಧ್ಯಯನ ಮಾಡದೆ, ವಯಸ್ಸಾಗದೆ, ಜೀವನವೇ ಏನೆಂದು ತಿಳಿಯದ ಬಾಲಸನ್ಯಾಸ ಪದ್ಧತಿಗೆ ಮನುವಿನಂತೆ ಚಾಣಕ್ಯನು ಪೂರ್ಣ ವಿರೋಧಿಯಾಗಿದ್ದುದು ಇಲ್ಲಿ ಸ್ಪಷ್ಟವಿದೆ. ಅದನ್ನು ಮೊದಲು ಬಳಕೆಗೆ ತಂದ ವೇದಬಾಹ್ಯರ ಬಗೆಗೆ ಚಾಣಕ್ಯ ನಿರ್ದಯನಾಗಿದ್ದ. ಈ ಮತಗಳು ಪ್ರಚಾರಕರು ಅಮಾಯಕರಾದ ಅರಮನೆಯ ರಾಣಿವರ್ಗದವರನ್ನು ವಶೀಕರಿಸಿಕೊಂಡು ಆ ಮೂಲಕ ದೊರೆಯ ತಲೆಯನ್ನು ಕೆಡಿಸುತ್ತಿದ್ದ ರೀತಿಯನ್ನು ಗಮನಿಸಿಯೇ ಚಾಣಕ್ಯನು ರಾಣಿವಾಸದವರಿಗೆ ಬೌದ್ಧ ಸನ್ಯಾಸಿಗಳೊಡನೆಯೂ, ಮಾಯಾವಾದಿಗಳೊಡನೆಯೂ, ಮಾಯಮಾಟ ಮಾಡುವ ವಾಮಾಚಾರಿಗಳೊಡನೆಯೂ ಸಂಪರ್ಕವಿಲ್ಲದಂತೆ ರಾಜನು ಎಚ್ಚರವಹಿಸಬೇಕು ಎಂದು ವಿಧಿಸುವುದರಲ್ಲಿ ಹೀಗೆ ಸನ್ಯಾಸಿ ಸಂತಾನವನ್ನು ಬೆಳೆಸುತ್ತಿದ್ದ ಮತಗಳಾವುವೆಂಬುದನ್ನು ನೇರವಾಗಿಯೇ ಹೆಸರಿಸಿದ್ದಾನೆ. ಬಹುಸಂಖ್ಯೆಯ ಜನರಿದ್ದ ಈ ಮತಗಳು ಸಾಮಾನ್ಯರನ್ನು ಬ್ರಾಹ್ಮಣರ ವಿರುದ್ಧ ಎತ್ತಿಕಟ್ಟಿ ಸಂಸ್ಕೃತವನ್ನೂ, ಅದರಲ್ಲಿನ ಜ್ಞಾನವನ್ನೂ, ವೇದದ ಹೃದಯವಾದ ಮೌಲ್ಯಗಳನ್ನೂ ಅಪಹಾಸ್ಯ ಮಾಡುತ್ತಾ ಭಾಷೆ, ಜಾತಿ, ಪದವಿ, ಜ್ಞಾನ, ಗೌರವಗಳ ಹೆಸರಿನಲ್ಲಿ ಇಂದಿನಂತೆ ಅಂದೂ ದೊಡ್ಡ ಅಂತರ್ಯುದ್ಧವೇ ಏರ್ಪಟ್ಟು ಭಾರತೀಯ ಸಮಾಜವನ್ನು ಒಳಗೊಳಗೇ ಸುಡುತ್ತಿತ್ತು. ಚಾಣಕ್ಯ ಬಹುಜನ ವಿರೋಧಿಯಾದ ಹೊರತು ದೇಶಕ್ಕೆ ಸುಸ್ಥಿತಿ ಬರುವಂತಿರಲಿಲ್ಲ. ವ್ಯವಸ್ಥೆ ತರುವ ಹೊಣೆ ಹೊತ್ತವನನ್ನು ಅವ್ಯವಸ್ಥಾಪ್ರಿಯರು ದ್ವೇಷಿಸದೆ ಏನು ಮಾಡಿಯಾರು? ಬೌದ್ಧರ ಆರ್ಯಮಂಜುಶ್ರೀ ಮೂಲಕಲ್ಪವೂ, ಜೈನರ ಪರಶಿಷ್ಟ ಪರ್ವವೂ ಚಾಣಕ್ಯನನ್ನು ಪ್ರಕಟವಾಗಿಯೇ ನಿಂದಿಸಿರುವುದು ಗಮನೀಯ. ವ್ಯವಹಾರಕ್ಕೆ ಅಂಟಿಕೊಂಡ ವರ್ತಕ ಜನಾಂಗ ತಮ್ಮ ಜೀವನೋಪಾಯವನ್ನು, ತಮ್ಮನ್ನು ರಕ್ಷಿಸಿಕೊಳ್ಳಲು ಆಗಾಗ ಯಾವುದು ಪ್ರಬಲ ಮತವೋ ಅದನ್ನು ಆಶ್ರಯಿಸುತ್ತಾ ಮತಾಂತರ ಹೊಂದುತ್ತಾ ಆರ್ಯವೈಶ್ಯರ ದೊಡ್ಡ ಸಮೂಹವೇ ಈ ಕಾಲದಲ್ಲಿ ವ್ರತಬಿಟ್ಟ ಋಷಲರೆನಿಸಿದ್ದರು. ಕ್ಷತ್ರಧರ್ಮ ಬಿಟ್ಟವರು ವ್ರಾತ್ಯರೆನಿಸಿದ್ದರು. ಕುಲಗೆಟ್ಟು ವೇದಬಾಹ್ಯರಾದ ಬ್ರಾಹ್ಮಣರ ಸಂಖ್ಯೆಯೂ ಬೆಳೆಯುತ್ತಿತ್ತು. ಸಮಾಜಾವಶ್ಯಕ ವೃತ್ತಿಗಳಿಗೆ ಆಘಾತದ ಪೆಟ್ಟು ಬಿದ್ದು ಯಾವ ವೃತ್ತಿಗೂ ಯಾರೂ ದೃಢವಾಗಿ ಬಹುಕಾಲ ಅಂಟದೆ ಪಾರಂಪರಿಕ ವಿದ್ಯೆಗಳೂ, ಆ ವಿದ್ಯೆಗಳಿಂದ ಬರುವ ರಾಷ್ಟ್ರ ಸಂಪತ್ತೂ ಮಣ್ಣುಪಾಲಾಗಿದ್ದವು. ಅಲೆಕ್ಸಾಂಡರನ ದಂಡಯಾತ್ರೆ ಬೇರೆ ಇದೇ ಕಾಲಕ್ಕೆ ಸಿಡಿಲಿನಂತೆ ಬಂದೆರಗಿತು. ಮಾಸಿಕಾ ಎಂಬಲ್ಲಿ ಅವನು ಸಹಸ್ರಾರು ಜನರನ್ನೂ, ಮಾಲವಕೋಟೆಯಲ್ಲಿಯೂ ಬೇರೆಡೆಯಲ್ಲಿಯೂ ಲಕ್ಷಾಂತರ ಸ್ತ್ರೀ ಬಾಲವೃದ್ಧ ಪುರುಷರನ್ನೂ ಕೊಲ್ಲಿಸಿ, ತನ್ನನ್ನೆದುರಿಸಿದ ಅಸಂಖ್ಯಾತ ಬ್ರಾಹ್ಮಣರನ್ನು ಗಿಡಮರಗಳಲ್ಲಿ ನೇಣು ಹಾಕಿ ಕೊಂದುದನ್ನು ಇತಿಹಾಸ ತಿಳಿಸುತ್ತದೆ. ಪುರೂರವನನ್ನು ಸೋಲಿಸಿ ಅವನಿಗೆ ಅವನ ರಾಜ್ಯ
ಮತ್ತೆ ಕೊಟ್ಟು ರಾತ್ರೋರಾತ್ರಿ ತನ್ನ ದೇಶಕ್ಕೆ ಓಡಿಹೋದ ಈ ಗ್ರೀಕ್ ವೀರನ ಔದಾರ್ಯವನ್ನು ಕೊಂಡಾಡುವ ನಮ್ಮವರಿಗೆ ಆ ಅಲೆಕ್ಸಾಂಡರನು ನಂದರ ಸೇನಾ ಸಂಘಟನ ಶಕ್ತಿಗೂ ಚಾಣಕ್ಯ ಚಂದ್ರಗುಪ್ತರ ತಂತ್ರ ಬಲ ಬುದ್ಧಿಶಕ್ತಿಗೂ ಹೆದರಿ ಪಲಾಯನ ಮಾಡಿದ್ದು ತಿಳಿಯುವುದಿದೆ. ಬುದ್ಧ ಮಹಾವೀರರ ಸಮಕಾಲೀನ ದೊರೆಗಳ ಅವರ ಒಂದೆರಡು ಉತ್ತರಾಧಿಕಾರಿಗಳ ಕಾಲ ಮುಗಿದಾಗಿತ್ತು. ಬಿಂಬಸಾರ ಅಜಾತಶತ್ರುಗಳು ಕಾಶಿ, ಕೋಶಲ, ಮಗಧ, ಅವಂತಿ, ಚೇದಿ ರಾಜ್ಯಗಳೊಡನೆ ಉತ್ತರ ಭಾರತದ ಅನೇಕ ಪ್ರಾಂತಗಳನ್ನು ಒಗ್ಗೂಡಿಸಲು ಯತ್ನಿಸಿ ಬಲಿಷ್ಠರಾಗ ಹೊರಟಿದ್ದರು. ನಂದರಷ್ಟು ಯಶಸ್ಸನ್ನು ಅವರಾರೂ ಪಡೆಯಲಿಲ್ಲ. ನಂದರು ಅಧಿಕಾರಕ್ಕೆ ಬರುವ ವೇಳೆಗೆ ದೇಶದಲ್ಲಿ ಧರ್ಮ ವಿಪ್ಲವವಾಗಿ ರಾಜಕೀಯಕ್ಕೆ ದಿಕ್ಕೇ ತಪ್ಪಿತ್ತು. ಯಾವ ಧರ್ಮವನ್ನೂ ನಂಬದೆ ಎಲ್ಲರನ್ನೂ ಪೀಡಿಸುತ್ತಿದ್ದ ಅವರು ಅಧಿಕಾರ, ಹಣವನ್ನು ಮಾತ್ರ ಬಯಸಿ ಇಂದಿನ ಆಳುಗರಂತೆ ಧರ್ಮಾತೀತರಾಗಿ ಕೊಬ್ಬಿ ಬೀಗಿ ಮೆರೆಯುತ್ತಿದ್ದರು. ರಾಜನೀತಿಗಾಗಲಿ ಆಡಳಿತಕ್ಕಾಗಲಿ ದಿನನಿತ್ಯದ ಮಾರಾಟದ ನಿಯಮಗಳಿಗಾಗಲಿ ಅವರು ಗಮನ ಕೊಡದೆ ಜನರಿಗೆ ಕಳ್ಳಕಾಕರ ಕಾಟವೂ, ವ್ಯಾಪಾರಿಗಳಿಂದ ಮೋಸವೂ, ಸರ್ಕಾರದ ಅಧಿಕಾರಿಗಳಿಂದ ಲಂಚದ ಹೊರೆಯೂ, ನಾನಾ ಕಿರುಕುಳ ಕೀಟಲೆಗಳೂ, ವಿವಿಧ ವೇಷದ ಭಿಕ್ಷುಕರಿಂದ ಪರದೇಶದ ಗೂಢಚಾರರಿಂದ ಹಿಂಸೆಯೂ ಆಗುತ್ತಿದ್ದುದು ರಾಷ್ಟ್ರಕ್ಕೆ ನಿರಾಶವಾದ ಜಿಗುಪ್ಸೆ ಅಂಟಿತ್ತು. ದೇಶಭಕ್ತಿಯ ಕೊರತೆ, ಪ್ರಾಮಾಣಿಕತೆಯ ಅಭಾವ ಆಗಿ ವ್ಯಕ್ತಿನಿಷ್ಠೆ, ಸ್ನೇಹ, ಜನಜನರಲ್ಲಿ ಸೌಹಾರ್ದ, ಮೈತ್ರಿಭಾವಗಳೂ ಅಳಿಸಿ ಸಂಶಯ, ದ್ವೇಷಗಳು ತಲೆ ಎತ್ತಿ ಯಾರೂ ಯಾರನ್ನೂ ನಂಬದ ಗಾಢಾಂಧಕಾರದಲ್ಲಿ ಚಂದ್ರಗುಪ್ತನೆಂಬ ಸೂರ್ಯನ ಆಗಮನದ ಅರುಣೋದಯವಾಗಿ ವಿಷ್ಣುಗುಪ್ತನೆಂಬ ಚಾಣಕ್ಯನ ಅರುಣೋದಯ ಆದದ್ದು ರಾಷ್ಟ್ರದ ಪುಣ್ಯ. ಭಗವಂತನ ಅಂಶ ಸಂಭೂತನಾಗಿ ಅವತಾರ ಪುರುಷನಾಗಿ ಜನಿಸಿದ ಈ ಪುಣ್ಯಮೂರ್ತಿಯ ಬೆರಗುಗೊಳಿಸುವ ಮೇಧಾವಿಲಾಸ, ದಕ್ಷತೆ, ತಂತ್ರಶಕ್ತಿ, ರಾಷ್ಟ್ರಪ್ರೇಮ, ಸ್ವಾರ್ಥತ್ಯಾಗ, ಸರಳತೆ, ವೈರಾಗ್ಯ, ನಾನಾಶಾಸ್ತ್ರ ಪರಿಶ್ರಮ, ಅವಿರತ ದುಡಿಮೆ, ಜವಾಬ್ದಾರಿ ವರ್ತನೆ, ಸಜ್ಜನ ಪ್ರೇಮ ಇತ್ಯಾದಿ ಗುಣಗಳಿಗೆ ಕನ್ನಡಿ ಹಿಡಿಯುವ ಅವನ ಅರ್ಥಶಾಸ್ತ್ರವನ್ನೂ ಇತಿಹಾಸ ದಾಖಲೆಗಳನ್ನೂ ಪ್ರಸಿದ್ಧ ರೋಚಕ ವೃತ್ತಾಂತಗಳನ್ನು ಆಧರಿಸಿ ಬರೆದ ಈ ಆಚಾರ್ಯ ಚಾಣಕ್ಯನ ವ್ಯಕ್ತಿತ್ವವನ್ನು ಚಿತ್ರಿಸುವ ಈ ಕಥಾನಕವು ಇಂದಿನ ನಮ್ಮ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಪರಿಸರಗಳಿಗೂ ಬೆಳಕಾಗಿ ಹೊಸ ಯುಗದ ಅವತಾರಕ್ಕೆ ಕಾರಣವಾದೀತೆ.